ಪ್ರೀತಿಯ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ದ್ವಿತೀಯ PUCಗೆ ಸಂಬಂಧಿಸಿದ ಮುಟ್ಟಿಸಿಕೊಂಡವನು ಪಾಠಭಾಗದ ಅತಿ ಸರಳ ವಿವರಣೆಯನ್ನು ನೀಡಲಾಗಿದೆ. ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಪಾಠವು ಸರಳವಾಗಿರಲಿ ಎಂಬುದೇ ಈ ವಿಡಿಯೋದ ಮುಖ್ಯ ಉದ್ದೇಶವಾಗಿದೆ. ಮುಟ್ಟಿಸಿಕೊಂಡವನು ಪಾಠವನ್ನು ಬರೆದವರು P. ಲಂಕೇಶ್. ಮುಟ್ಟಿಸಿಕೊಂಡವನು ಕಥೆಯಲ್ಲಿ ವ್ಯಕ್ತಿಯ ಜಾತಿಪ್ರಜ್ಞೆ ಹುಟ್ಟುಹಾಕುವ ಸಮಸ್ಯೆ ಮತ್ತು ಈ ಅವಮಾನಗಳನ್ನು ಮಾನವೀಯ ನೆಲೆಯಲ್ಲಿ ಎದುರಿಸುವ ವೈದ್ಯನ ಪ್ರಾಮಾಣಿಕತೆ ಇದೆ. ಪಾಠಭಾಗವನ್ನು ನೋಡೋಣ. ಜಾತಿ ಮನುಷ್ಯನನ್ನು ಹೇಗೆ ಬದಲಾಯಿಸುತ್ತದೆ ಎಂಬುದಕ್ಕೆ ಮುಟ್ಟಿಸಿಕೊಂಡವನು ಕತೆ ಅತ್ಯುತ್ತಮ ನಿದರ್ಶನ. ಬಸಲಿಂಗ ರೈತನಾಗಿದ್ದು ಮಳೆಗಾಲ ಆರಂಭವಾಗಿ ತನ್ನ ಕೆಲಸದ ಚಿಂತೆಯಲ್ಲಿ ಮುಳುಗಿದ್ದ. 4 ದಿನದಲ್ಲಿ ಉಳುಮೆ ತಡವಾದರೆ ಭೂಮಿ ಉಳಲು ಕಷ್ಟವಾಗುತ್ತದೆ. ಜೊತೆಯಲ್ಲಿ ಮಗುವಿಗೆ ಕೆಮ್ಮು ಹೋಗುತ್ತಲೇ ಇಲ್ಲ, ಶಿವನೂರು ಸ್ವಾಮಿಗಳಿಗೆ ತೋರಿಸಬೇಕು ಎಂದು ಹೆಂಡತಿ ಸಿದ್ಲಿಂಗಿ ಹೇಳುತ್ತಲೇ ಇದ್ದಳು. ತನ್ನ ಉಳುಮೆಗೆ ಸಹಾಯ ಮಾಡುವ 2 ಎತ್ತುಗಳಲ್ಲಿ ಒಂದು ಎತ್ತು ನೊಗ ಇಟ್ಟೊಡನೆ ಮಲಗಿಬಿಡುತ್ತದೆ. ಆದ್ದರಿಂದ ತನ್ನ ಎತ್ತುಗಳನ್ನು ಸಾಟಿ ಮಾಡಿ ಬೇರೆ ಎತ್ತುಗಳನ್ನು ತರಲು ಏನೇನು ಸುಳ್ಳುಗಳನ್ನು ಹೇಳಬಹುದೆಂದು ಬಸಲಿಂಗ ಚಿಂತಿಸುತ್ತಿದ್ದ. ಈ ಎಲ್ಲ ಚಿಂತೆಗಳಲ್ಲಿ ಮುಳುಗಿರುವಾಗ ಅದೇ ಸಮಯಕ್ಕೆ ಬಸಲಿಂಗನ ಎಡಗಣ್ಣಿನಲ್ಲಿ ನೋವು ಪ್ರಾರಂಭವಾಯಿತು. ಕಾಣಿಸಿಕೊಂಡ ನೋವು ಹೆಚ್ಚಾಗುತ್ತಲೇ ಹೋಯಿತು. ಈ ನೋವು ಬಲಗಣ್ಣಿನಲ್ಲಿ ಇರಲಿಲ್ಲ. ಎಡಗಣ್ಣು ನೋವಿನೊಂದಿಗೆ ಸ್ವಲ್ಪ ಮಂದವಾಗುತ್ತಿದ್ದಂತೆ ಅನಿಸತೊಡಗಿತು. ಆತನಿಗೆ ಹೆದರಿಕೆ ಶುರುವಾಯಿತು. ನಗರದ ತನ್ನ ಎಂದಿನ ವೈದ್ಯರಿಗೆ ತೋರಿಸುತ್ತಾನೆ. ಅವರಿಗೆ ಕಾಯಿಲೆಯ ಬಗ್ಗೆ ಏನೂ ಅರ್ಥವಾಗದಿದ್ದರೂ ಆತನಿಗೆ ಸಮಾಧಾನದ ಮಾತುಗಳನ್ನು ಹೇಳಿ ಹಚ್ಚಿಕೊಳ್ಳಲು ಲೇಹ ಕೊಟ್ಟರು. ಅವರು ಹೇಳಿದಂತೆ ಬಟ್ಟೆಯ ಕಾವು, ಉಪ್ಪಿನ ಕಾವು ಎಲ್ಲವನ್ನೂ ಕೊಟ್ಟರೂ ಸಹ ಬಸಲಿಂಗನ ಕಣ್ಣು ನೋವು ವಾಸಿಯಾಗಲೇ ಇಲ್ಲ. ಎಲ್ಲರ ಎದುರು ತನ್ನ ಕಷ್ಟಗಳನ್ನು ಹೇಳಿಕೊಳ್ಳತೊಡಗಿದ. ಯಾರೋ ಒಬ್ಬರು ಸರಕಾರಿ ಆಸ್ಪತ್ರೆಯ ಡಾಕ್ಟರ್ ತಿಮ್ಮಪ್ಪನಿಗೆ ತೋರಿಸುವಂತೆ ಹೇಳಿದರು. ಸರ್ಕಾರಿ ಆಸ್ಪತ್ರೆ ಎಂದರೆ ದಿಕ್ಕು ದಿವಾಳಿ ಇಲ್ಲದವರು ಹೋಗುವ ಜಾಗ ಎಂದು ಬಸಲಿಂಗ ತಿಳಿದಿದ್ದ. ಆದರೂ ಇದು ಕೊನೆಯ ಪ್ರಯತ್ನವಾಗಿ ಕಾಣಿಸಿತು. ಆದರೆ ಅವನಿಗೆ ತಿಮ್ಮಪ್ಪನ ಬಗ್ಗೆ ಹೇಳಿದ್ದವರು ಧೈರ್ಯ ತುಂಬಿದರು. ಖಾಸಗಿ ವೈದ್ಯರು ಕೂಡ ಎಷ್ಟು ಕೆಟ್ಟವರೆಂದು ವಿವರಿಸಿದರು. ಬಸಲಿಂಗ ಸರಕಾರಿ ಆಸ್ಪತ್ರೆಯ ಡಾಕ್ಟರ್ ತಿಮ್ಮಪ್ಪನವರನ್ನು ಕಂಡು ತನ್ನ ಕಷ್ಟಗಳನ್ನೆಲ್ಲ ತೋಡಿಕೊಂಡ. ತಿಮ್ಮಪ್ಪ ಅವನನ್ನು ಪರೀಕ್ಷಿಸಿದರು. ಚುರುಕಾದ ಬೆರಳುಗಳ, ವಿಶ್ವಾಸ ತುಂಬಿದ ಮಾತುಗಳ ಡಾಕ್ಟರ್ ನೋವಿನ ಕಾರಣಕ್ಕಾಗಿ ಹುಡುಕಿದರು. ಕೊನೆಗೆ ಹೇಳಿದರು, ನಿನ್ನ ಕಣ್ಣು ಸರಿ ಹೋಗುತ್ತದೆ, ಆದರೆ ಆಪರೇಷನ್ ಆಗಬೇಕು, ಪರವಾಗಿಲ್ಲವಾ? ಅದಕ್ಕೆ ಒಪ್ಪಿದ ಬಸಲಿಂಗ ಮರುದಿನ ತನ್ನ ಕೆಲಸಗಳನ್ನೆಲ್ಲ ಮುಗಿಸಿ ಆಸ್ಪತ್ರೆಗೆ ತೆರಳಿದ. ಡಾಕ್ಟರ್ ತಿಮ್ಮಪ್ಪ ಎಷ್ಟು ಒಳ್ಳೆಯವರೆಂದರೆ ಅವನಿಗಾಗಿ ಕಾಯುತ್ತಿದ್ದಂತೆ ಇತ್ತು. ಬಸಲಿಂಗನಲ್ಲಿ ಅವರಿಗೆ ವಿಶೇಷ ಆಸಕ್ತಿ, ಪ್ರೀತಿ ಮೂಡಿದ್ದವು. ಅವನ ಹೊಲ, ಎತ್ತು, ಮಗು ಕೂಡ ಅದರಲ್ಲಿ ನಿಂತಿದ್ದವು. ಅನುಭವಿ ವೈದ್ಯರಾದ ಅವರು ಕೆಲವೇ ನಿಮಿಷಗಳಲ್ಲಿ ಆಪರೇಷನ್ ಮುಗಿಸಿ ಕೈ ಹಿಡಿದುಕೊಂಡು ಹೇಳಿದರು, ನೋಡು, ಇದು ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆ. ತಲೆಗೆ ನೀರನ್ನು ಸೋಕಿಸಿದರೆ ಕಣ್ಣು ಹೋಗುವ ಅಪಾಯವಿದೆ. 2 ವಾರ ನೀನು ಸೋಕಿಸಬೇಡ, ನೆನಪಲ್ಲಿ ಇಟ್ಟುಕೋ ಎಂದು ಹೇಳಿ ಕಳಿಸಿದರು. ಮನೆಗೆ ಬಂದ ಬಸಲಿಂಗನ ಮೇಲೆ ಸಿದ್ಲಿಂಗಿ ದೊಡ್ಡ ರಾದ್ಧಾಂತವನ್ನೇ ಮಾಡಿದಳು. ಅದು ಹೇಗೋ ತಿಮ್ಮಪ್ಪ ಒಲೆಯನೆಂದು ಅವಳಿಗೆ ಗೊತ್ತಾಗಿತ್ತು. ತನ್ನನ್ನು ಮುಟ್ಟುವ ಮೊದಲು ಅವರು ತಮ್ಮ ಜಾತಿಯ ಬಗ್ಗೆ ಒಂದು ಮಾತು ಹೇಳಿದ್ದರೆ ಒಳ್ಳೆಯದಿತ್ತೆಂದು ಬಸಲಿಂಗನಿಗೆ ಅನಿಸಿತು. ತನ್ನ ಆಳ್ತನದಲ್ಲಿ ಏನೋ ಕಮ್ಮಿಯಾದಂತೆ ಅನಿಸಿತು. ಕೊನೆಗೆ ಇಬ್ಬರೂ ಮಾತನಾಡಿಕೊಂಡು ಈ ವಿಷಯವನ್ನು ಯಾರಿಗೂ ತಿಳಿಸಬಾರದೆಂದು ನಿಶ್ಚಯಿಸಿದರು. ಸೂತಕವನ್ನು ಪರಿಹರಿಸಲು ಸಿದ್ಲಿಂಗಿ ಅವನಿಗೆ ಕಣ್ಣು ಮಾತ್ರ ನೆನೆಯದಂತೆ ಸ್ನಾನ ಮಾಡಿಸಿದಳು. 2 ದಿನಗಳ ನಂತರ ನೋವು ಜಾಸ್ತಿಯಾಯಿತು. ಕಂಗಾಲಾದ ಬಸಲಿಂಗ ವಾರದ ಒಳಗೆ ಎಲ್ಲ ಡಾಕ್ಟರಿಗೆ ತೋರಿಸಿ ಮತ್ತೆ ದಾರಿ ಕಾಣದೆ ತಿಮ್ಮಪ್ಪನ ಬಳಿಗೆ ಬಂದ. ತಾನು ತಲೆಗೆ ನೀರನ್ನು ಸೋಂಕಿಸಿಯೇ ಇಲ್ಲ ಎಂದು ಸುಳ್ಳು ಹೇಳಿದ. ಆತನ ಸುಳ್ಳನ್ನು ಡಾಕ್ಟರ್ ತಿಮ್ಮಪ್ಪ ಗುರುತಿಸಿದರು. ತಿಮ್ಮಪ್ಪ ಡಾಕ್ಟರ್ ಆತನಿಂದ ನಿಜವನ್ನು ತಿಳಿದರು. ಹೇಗಾದರೂ ಮಾಡಿ ನನಗೆ ಇನ್ನೊಂದು ಸಲ ಆಪರೇಷನ್ ಮಾಡಿಬಿಡಿ, ನಿಮ್ಮ ಮಾತನ್ನು ಮೀರುವುದಿಲ್ಲ ಎಂದು ಬಸಲಿಂಗ ಅವರನ್ನು ಬೇಡಿಕೊಂಡ. ಇನ್ನೊಂದು ಆಪರೇಷನ್ನಿಂದ ಏನೂ ಆಗುವುದಿಲ್ಲ, ಈಗಿರುವ ಗಾಯಕ್ಕೆ ಔಷಧಿ ಕೊಡ್ತೀನಿ,
ತಪ್ಪದೆ ಹಚ್ಚಿಕೊ ಎಂದು ಔಷಧಿ ಕೊಟ್ಟರು. ಎಡಗಣ್ಣು ಪೂರ್ತಿಯಾಗಿ ಕಾಣದಾಯಿತು. ಅದೇಕೋ ಬಸಲಿಂಗ ತನ್ನ ಜಾತಿಯನ್ನು ಕೆಡಿಸಿದ ತಿಮ್ಮಪ್ಪನ ಬಗ್ಗೆ ನಿರ್ಲಕ್ಷ್ಯವನ್ನು ಬೆಳೆಸಿಕೊಳ್ಳತೊಡಗಿದ. ತನ್ನ ಕಣ್ಣು ಹೋಗಲು ತಿಮ್ಮಪ್ಪನೇ ಅದ್ಯಾವುದೋ ರೀತಿಯಲ್ಲಿ ಕಾರಣನಾದಂತೆ ತಿಳಿದು ಅವರ ಬಗ್ಗೆ ಸುಳ್ಳು ವಿಚಾರವನ್ನು ಎಲ್ಲರ ಬಳಿ ಹೇಳತೊಡಗಿದ. ತನ್ನಲ್ಲಿ ಬೆಳೆಯುತ್ತಿರುವ ಸಣ್ಣತನಕ್ಕೆ ದಂಗಾಗಿ ಬಿಡುವ ಆತ ಅದರಿಂದ ಒಳ್ಳೆಯದೇ ಆದೀತು. ಎತ್ತುಗಳ ಬಗ್ಗೆ ಸುಳ್ಳು ಹೇಳಲು ಸಾಲ ಬೇಡಲು ಈ ಸುಳ್ಳು ಸಹಾಯಕ ಎಂದು ಭಾವಿಸಿದ. ಆದರೆ ಎಡಗಣ್ಣಿನ ನೋವು ಕಡಿಮೆಯಾಗುವ ಹೊತ್ತಿನಲ್ಲಿ ಬಲಗಣ್ಣಿನಲ್ಲಿ ನೋವು ಕಾಣಿಸಿಕೊಂಡಿತು. ಈ ಬಾರಿ ಹಲವು ಡಾಕ್ಟರುಗಳ ಬಳಿಗೆ ಹೋದ. ರಾಜಕಾರಣಿ ರುದ್ರಪ್ಪನವರನ್ನು ಜೊತೆ ಮಾಡಿಕೊಂಡು ಎಲ್ಲ ಡಾಕ್ಟರುಗಳ ಬಳಿ ಕಣ್ಣನ್ನು ತೋರಿಸಿದ. ಏನೂ ಪ್ರಯೋಜನವಾಗದೆ ಕೊನೆಗೆ ತನ್ನ ಉಡಾಫೆ ಶೈಲಿಯಲ್ಲೇ ತಿಮ್ಮಪ್ಪನವರನ್ನು ನೋಡಿದ. ತಿಮ್ಮಪ್ಪ ಅವರಲ್ಲಾಗಿದ್ದ ಬದಲಾವಣೆಗಳನ್ನು ಗುರುತಿಸಿದ್ದರು. ನೋವಿನಿಂದಲೇ ಹೇಳಿದರು, ಬಸಲಿಂಗಪ್ಪ, ನಾನು ನಿನ್ನನ್ನು ಮುಟ್ಟಿದ್ದು ಡಾಕ್ಟರ್ ಆಗಿ. ಆದರೆ ನಿನ್ನಂಥ ಮುಗ್ಧ ಮನುಷ್ಯನಲ್ಲಿ ಕೂಡ ಈ ಮುಟ್ಟುವಿಕೆ ನಾನು ಊಹಿಸದೇ ಇದ್ದುದನ್ನು ಮಾಡಿದೆ. ಅದು ನಿನ್ನ ತಪ್ಪಲ್ಲ. ಅದಕ್ಕಾಗಿ ನಾನು ಯಾರನ್ನೂ ದೂಷಿಸುವುದಿಲ್ಲ ಎಂದು ಹೇಳಿ ಡಾಕ್ಟರ್ ಚಂದ್ರಪ್ಪನ ಬಳಿಗೆ ಹೋಗಲು ಸೂಚಿಸಿದರು. ತಿಮ್ಮಪ್ಪನವರ ಬಗ್ಗೆ ಸವಾಲಿನ ಮನೋಭಾವವನ್ನು ಬೆಳೆಸಿಕೊಂಡಿದ್ದ ಬಸಲಿಂಗ, ಚಂದ್ರಪ್ಪ ತಿಮ್ಮಪ್ಪನವರಷ್ಟು ಕೆಳಜಾತಿಯವರಲ್ಲವೆಂದು ತಿಳಿದು ಅವರ ಬಳಿಗೆ ಬಂದು ಇಲ್ಲದ್ದನ್ನು ಎಲ್ಲವನ್ನೂ ಸೇರಿಸಿ ಹೇಳಿದ. ಎಲ್ಲವನ್ನೂ ಕೇಳಿದ ಚಂದ್ರಪ್ಪ ಹೇಳಿದರು, ಡಾಕ್ಟರ್ ತಿಮ್ಮಪ್ಪನವರಿಂದ ಆಗದ ಕೆಲಸ ನನ್ನಂಥವರಿಂದ ಸಾಧ್ಯವಿಲ್ಲ. ನಮ್ಮ ವೈದ್ಯಲೋಕ ಬಲ್ಲ ಅತ್ಯಂತ ಪ್ರಾಮಾಣಿಕ ಪ್ರತಿಭಾವಂತ ಡಾಕ್ಟರ್ ತಿಮ್ಮಪ್ಪ. ಈ ಕಣ್ಣಿನ ರೋಗ ಅವರ ವಲಯಕ್ಕೆ ಸೇರಿದ್ದು. ನೀನು ಅವರನ್ನು ನೋಡಿದರೆ ಮಾತ್ರ ಇರುವ ಒಂದು ಕಣ್ಣು ಉಳಿಯುತ್ತದೆ. ಬಸಲಿಂಗನಿಗೆ ತನ್ನ ಉಡಾಫೆ, ಸುಳ್ಳು, ಜಾತಿ, ಮಠದ ಗುರು ಯಾರೂ ತನ್ನ ಕಣ್ಣನ್ನು ಉಳಿಸುವುದಿಲ್ಲವೆಂದು ನಿಶ್ಚಿತವಾಗತೊಡಗಿತು. ದೈಹಿಕ ನೋವನ್ನು ಮೀರಿದ ನೋವು ಅವನನ್ನು ತುಂಬತೊಡಗಿತು. ಡಾಕ್ಟರ್ ತಿಮ್ಮಪ್ಪನವರ ಮಿಂಚಿನಂತಹ ಬೆರಳು, ಪ್ರೀತಿ ತುಂಬಿದ ಮುಖ ನೆನಪಾದವು. ನೇರವಾಗಿ ತಿಮ್ಮಪ್ಪನವರ ಬಳಿಗೆ ಹೋಗಿ ಅವರ ಕೈ ಹಿಡಿದು ಅಪ್ಪಿ ಗಟ್ಟಿಯಾಗಿ ಅತ್ತು ಏನೇನೋ ಬಡಬಡಿಸತೊಡಗಿದ. ಚಲಿಸದೆ ಕುಳಿತಿದ್ದ ತಿಮ್ಮಪ್ಪನವರನ್ನು ನೋಡಿ ತಿಮ್ಮಪ್ಪ ಈತನನ್ನು ನೋಡಿ ತಾನು ಇವನನ್ನು ಇಷ್ಟಪಡಲು ಕಾರಣವೇನೆಂದು ಚಿಂತಿಸಿದರು. ಅದಕ್ಕೆ ಕಾರಣ ಆತನಲ್ಲಿ ಒಮ್ಮೆ ಇದ್ದು ಈಗ ಮರುಕಳಿಸಿರುವ ಮುಗ್ಧತೆ ಇರಬಹುದು. ಆತನನ್ನು ನೋಡಿದರೆ ಆತನ ಜಾತಿ ಯಾವುದಿರಬಹುದು ಎಂಬ ಪ್ರಶ್ನೆ ಕೂಡ ತಮ್ಮಲ್ಲಿ ಸುಳಿಯದಿದ್ದುದು ಇರಬಹುದು. ಮನುಷ್ಯನ ನೋವಿಗೆ, ತೊಳಲಾಟಕ್ಕೆ, ಒಳ್ಳೆಯತನಕ್ಕೆ ಸಾಕ್ಷಿಯಾಗಿ ಕಾಣುತ್ತಿದ್ದುದು ಇರಬಹುದು. ತಿಮ್ಮಪ್ಪ ಈ ಸಾರಿ ತಲೆಗೆ ನೀರು ಸೋಕಿಸಬಾರದೆಂದು ಹೇಳಿ ಆಪರೇಷನಿಗೆ ಸಿದ್ಧತೆ ಮಾಡಿಕೊಳ್ಳತೊಡಗಿದರು. ಸುಳ್ಳುಗಳಿಂದ ಮುಕ್ತನಾಗಿ ಬಸಲಿಂಗ ಮಗುವಿನಂತೆ ಅವರ ಚಲನವಲನಗಳನ್ನು ನೋಡುತ್ತಾ ಕುಳಿತ.